ಇವಾಗ ರೈತರ ಪರವಾಗಿ ನೀವು ಇದ್ದೀರಿ, ರೈತರ ಪರವಾಗಿ ಇದ್ದೀವಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನ ಮಾಡಬೇಕು ಅಂತಾನು ಹೇಳ್ತಾ ಇದ್ದೀರಾ. ನೀವು ನೆನ್ನೆ ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ನನ್ಗೆ ನಂಬರ್ಗೆ ಫೋನ್ ಮಾಡಿ ಅಂತ ನಂಬರು ಕೊಟ್ಟಿದ್ದೀರಾ. ಈಗ ಇಲ್ಲಿ ಸುಮಾರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಕ್ ಹೊರಟಿದ್ದೀರಲ್ಲ, ನಾವ್ ಯಾರಿಗೆ ಫೋನ್ ಮಾಡೋದು? ಇಲ್ಲಿ CM ಅವ್ರಿಗೆ ಮಾಡೋದಾ? ಯಾಕೆಂದ್ರೆ ಈ ಭ್ರಷ್ಟಾಚಾರ ಮಾಡ್ತಾ ಇರೋದೇ CM ಸಾಹೇಬ್ರು. ಈ ಭ್ರಷ್ಟಾಚಾರ ಇವತ್ತೇನ ನಡೀತಾ ಐತೆ ಅಂದ್ರೆ, ಇವತ್ತು 9,600 ಎಕರೆಲಿ ಇವತ್ತು 2,000 ಎಕರೆ ಗೋಮಾಳನ ಗುಳುಂ ಸ್ವಾಹ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋದು ಯಾರು ಅಂದ್ರೆ CM ಸಾಹೇಬ್ರು ಮತ್ತೆ ಅವ್ರ ಸಂಗಡಿಗರು. ಇವಾಗ ಯಾರ್ಗ್ ಫೋನ್ ಮಾಡೋದು ನಾವು? ಯಾರ್ಗ್ ಫೋನ್ ಮಾಡೋದು ಹೇಳಿ? ಮಾಧ್ಯಮ ಸ್ನೇಹಿತರುಗಳನ್ನೇ ಕೇಳ್ತೀನಿ, ನಾವ್ ಯಾರಿಗೆ ಫೋನ್ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಯ್ತೈತೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವ್ ಯಾರನ್ನ ಕೇಳೋದು? ಇದನ್ನ ದಯವಿಟ್ಟು ನೀವು ಸ್ಪಷ್ಟತೆಯನ್ನ ನೀವು ಕೊಡ್ಲೇಬೇಕಾಗುತ್ತೆ. ಮತ್ತೆ ನಾವು ಈಗಾಗ್ಲೇ ಎಲ್ಲರೂ ಕೂಡ ಮಾತಾಡಿದೀವಿ. ಲಕ್ಷಾಂತರ ಮರಗಳಿದಾವೆ, 6 ಲಕ್ಷ ಲೀಟ್ರು ಬರ್ತಾ ಇದೆ. ಒಂದು ಸಣ್ಣ ಅರ್ಧ ಎಕರೆ ಇಟ್ಕೊಂಡಿರೋರು ಕೂಡ ತಿಂಗಳಿಗೆ 50,000 ಸಂಪಾದನೆ ಮಾಡುವಂತ ರೈತರಿದ್ದಾರೆ. 2 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ ಇರುವಂತ ರೈತರುಗಳಿದ್ದಾರೆ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ವರಮಾನವನ್ನ ತಗೋತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ತಾವೆಲ್ಲರೂ ಕೂಡ ನಿಮ್ಗೆಲ್ಲ ಮನವರಿಕೆ ಆಯ್ತಾ ಇಲ್ವಾ? ಇದೇ ನಿಮ್ಮ ತಮ್ಮ ಅವರು DK ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾಗಿದ್ದಾರೆ. ಈ 2 ಪಂಚಾಯತಿಯಿಂದ ಹಾಲು 6 ಲಕ್ಷ ಲೀಟರ್ ಬರ್ತಾ ಇದೆ ಅಂತ ತಮ್ಗೆ ಅರಿವು ಬರ್ಲಿಲ್ವಾ? ನೀವು ಸುರೇಶ್ ಅಣ್ಣವ್ರೆ ನೀವು ಹೇಳಿಲ್ವಾ ಇಲ್ಲಿ ಪ್ಯೂರ್ ಎಲ್ಲ ರೈತರೇ ಇರೋದು ಅಂತ ನಿಮ್ ಗಮನಕ್ಕೆ ಬರ್ತಾನೆ ಇಲ್ವಾ? ಇದನ್ನ ಯಾಕೆ ಇಷ್ಟೊಂದು ಹಠ ಮಾಡಿ ನೀವು ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಂತ ನಮ್ಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ದುಡ್ಡು ಮಾಡ್ಬೇಕಾ ಇದ್ರಲ್ಲೇ? ಈಗಾಗ್ಲೇ ನೀವು ಸಾಕಷ್ಟು ದುಡ್ಡು ಮಾಡಿದ್ದೀರಿ, ಅಧಿಕಾರ ಅನುಭವಿಸ್ತಾ ಇದ್ದೀರಿ. ಎಲ್ಲಾನು ಇದ್ದು ಕೂಡ ನೀವ್ ಯಾಕೆ ಇಲ್ಲಿರುವಂತ ಬಡ ರೈತರುಗಳನ್ನ ನೀವು ಯಾಕೆ ಕರುಣೆಯಿಂದ ನೋಡ್ತಾ ಇಲ್ಲ? ಯಾಕೆ ಈ ಕೆಲಸ ನೀವು ಮಾಡ್ತಾ ಇಲ್ಲ? ದಯಮಾಡಿ ಹೇಳ್ತೀವಿ, ಈಗಾಗ್ಲೇ 3 ಗ್ರಾಮಗಳಿಗೆ ನೀವು ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದೀರಿ. 3 ಗ್ರಾಮದಲ್ಲಿ 240 ಜನ ಮಾತ್ರ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. 740 ಜನದಲ್ಲಿ 240 ಜನ ಏನು, ಇನ್ನ 500 ಜನ ರೈತರು ಇದ್ರ ವಿರೋಧವಾಗಿದ್ದಾರೆ. ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ? ಮತ್ತೆ ನೀವು ಹೇಳ್ತೀರಿ ನಿಮ್ಮ ಎಲ್ಲಾರನ್ನು ರೈತರನ್ನ ಕರ್ರಿ ಒಂದ್ಸರಿ. ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು 20 ಜನ ಮಾತ್ರ ಏನು ನಮ್ಮ ಹೋರಾಟಗಾರರನ್ನ ಕರೆದ್ರಿ ರೈತರುಗಳನ್ನ. ಆದ್ರೆ ವಿರೋಧ ಇರೋರ್ನ 20 ಜನನ್ ಕರಿತೀರಿ, ಪರ ಇರೋರ್ನ 16 ಬಸ್ಸು ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಇಷ್ಟು ಜನ ಒಪ್ಕೊಬಿಟ್ಟವ್ರೆ ಅಂತ ಹೇಳಿ ನೀವು ಮಾಹಿತಿ ಕೊಡ್ತೀರಿ. ಇದೆಲ್ಲ ಸುಳ್ಳಲ್ವಾ? ಇದೆಲ್ಲ ಮೋಸ ಅಲ್ವಾ? ನೀವು ಪ್ರಜಾಪ್ರಭುತ್ವಕ್ಕೆ ಮತ್ತೆ ಜನಗಳಿಗೆ ಮಾಡ್ತಾ ಇರೋಂತ ಮೋಸ ಅಲ್ವಾ? ನಿಮ್ಮ ಕೆಟ್ಟ ಒಂದು ರಾಜಕಾರಣಕ್ಕೆ, ನಿಮ್ಮ ಕೆಟ್ಟ ಒಂದು ಏನ್ ರಿಯಲ್ ಎಸ್ಟೇಟ್ ನಿಜವಾಗೂ ಯಾರು ಮಾಡ್ತಾ ಇಲ್ಲ. ಇಲ್ಲಿ ನಿಜವಾದ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ನೀವು. ನಿಮ್ಮ ಏನ್ ಸಂಗಡಿಗರಾಗ್ಬೋದು, ಯಾರೇ ಆಗ್ಬೋದು, ಇವತ್ತು ಎಷ್ಟೆಷ್ಟು ಜಮೀನ್ ತಗೊಂಡಿದ್ದಾರೆ ಅಂತ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೇಕಾದ್ರೆ ಅದ್ರಲ್ಲ ಲೀಸ್ಟ್ ಸಮೇತ ನಿಮ್ಗೆ ನಿಮ್ ಮಾಹಿತಿ, ನಿಮ್ ಬೆಂಬಲಿಗರು ಯಾರ್ಯಾರು ತಗೊಂಡಿದ್ದಾರೆ ಅಂತ ಲೀಸ್ಟ್ ಬೇಕಾದ್ರೂ ನಾವು ಮುಂದಿನ ದಿನದಲ್ಲಿ ಕೊಡೋದಕ್ಕೂ ನಾವು ತಯಾರಿದ್ದೀವಿ. ದಯಮಾಡಿ ದುಡ್ಡೇ ಪ್ರಪಂಚ ಅಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಒಂದಿನ ಹೊರಟೈತಾರೆ. ಹೋಗೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ಇಲ್ಲಿರುವಂತ ಪರಿಸರನ್ನ ಉಳಿಸಿ. ಮಲೆನಾಡಿದಂಗಿದೆ ಆ ಮಲೆನಾಡು ಪ್ರದೇಶ ನಮ್ಮ ಬಿಡದಿ ಭಾಗದಲ್ಲಿ ಇವತ್ತು ಇದೆ ಅಂದ್ರೆ ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ರೈತರೆಲ್ಲ. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ಅಕ್ವೈರ್ನ ನೀವು ಸ್ಟಾಪ್ ಮಾಡಿ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ಕ್ರಾಂತಿ ಮಾಡುವ ಮೂಲಕ ರಕ್ತ ನಾವು ಕೊಟ್ಟಿ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲೇಬೇಕಾಗುತ್ತೆ. ನೀವ್ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ ಅಥವಾ ಪರಿಸರ ನಾಶ ಮಾಡೋದಕ್ಕಾಗ್ಲಿ, ರೈತರನ್ನ ಊಳೆ ಬಿಳಿಸೋದಕ್ಕಾಗ್ಲಿ ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದೀವಿ.